ಸ್ತೋತ್ರ, ಮಾಡಿರತಕ್ಕಂಥವೇ ಸ್ತೋತ್ರ, ಸತ್ಯವಾದರೆ ಸ್ತೋತ್ರ, ಆಶ್ರಯವೇ ಸ್ತೋತ್ರ, ಆತ್ಮೇ ಸ್ತೋತ್ರ, ಹೊಸ ಜೀವವಾದರೆ ಸ್ತೋತ್ರ, ಹೊಸ ನೀಡುವಾದರೆ ಸ್ತೋತ್ರ, ಸೋದರರೆಲ್ಲ ಸಂತಸವಾದರೆ ಸ್ತೋತ್ರ, ಸುಖಪಡುವಾದರೆ ಸ್ತೋತ್ರ, ಸೌಖ್ಯ ಹಲ್ಲೆಲೂಯಾ, ಹೊಸ ದಿನ ಕೊಡುವಾದರೆ ಸ್ತೋತ್ರ, ಸೌಖ್ಯ ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ Hallelujah.
ನಿನಗೆ ಆರಾಧನೆ ಪರಮಾತ್ಮನೇ ನಿನಗೆ ಆರಾಧನೆ ಲೋಕಕಾರನೇ ನಿನಗೆ ಆರಾಧನೆ ಪರಮಪಿತನೇ ನಿನಗೆ ಆರಾಧನೆ ಮಾರ್ಗದರ್ಶಿ ನಿನಗೆ ಆರಾಧನೆ ಪರಮಪಿತನೇ ನಿನಗೆ ಆರಾಧನೆ ಮಾರ್ಗದರ್ಶಿ ನಿನಗೆ ಆರಾಧನೆ ಸ್ತುತಿಯ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿಯ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಪರಮನೇ ನಿನಗೆ ಆರಾಧನೆ ಸರ್ವಶಕ್ತನೇ ನಿನಗೆ ಆರಾಧನೆ ಪರಮಾತ್ಮನೇ ನಿನಗೆ ಆರಾಧನೆ ಸರ್ವಶಕ್ತನೇ ನಿನಗೆ ಆರಾಧನೆ ನಿನಗೆ ಆರಾಧನೆ ಪರಲೋಕ ನಿವಾಸಿ ಆರಾಧನೆ ಯೌವನ ಸೇವಾವೆ ನಿನಗೆ ಆರಾಧನೆ ಪರಲೋಕ ನಿವಾಸಿ ಆರಾಧನೆ ನಿನಗೆ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ ಆರಾಧನೆ जो बलि स्तोत्रं हालेलुया मेन साउंड स्तोत्रं करो मेसियन स्तोत्रं करो सर्वशक्ति स्तोत्रं प्रार्थना स्तोत्रं मनुष्य स्तोत्रं लोकवास स्तोत्रं हालेलुया ओम बंधात स्तोत्रं विधान स्तोत्रं ओम ओले धन्य स्तोत्रं परम धन्य स्तोत्रं महान दर्शन स्तोत्रं देवात्मने स्तोत्रं देवमनो स्तोत्रं अपाधरे स्तोत्रं देवादेव स्तोत्रं हालेलुया ओम कर्तने स्तोत्रं पात्र 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 ಒಳ್ಳೆಯದನ್ನು ಮಾಡುವ ದೇವರೇ ಒಳ್ಳೆಯದನ್ನು ಮಾಡುವ ದೇವರು ಸ್ತೋತ್ರ ಮಾಡೋಣ ಥ್ಯಾಂಕ್ ಯು ಎಲ್ಲ ಒಳ್ಳೆಯದೇ
ವೇಗಿಸುವವನು ನೀನೇ యేసయ్యಾ ಒಡೆಯನನ್ನು ವೇಗಿಸುವವನು ನೀನೇ యేసయ్యಾ ಸ್ತೋತ್ರಗಳು ಜಯಗಳು ಕೊಡುವ
ಸ್ತುತಿಸಬೇಕೆಂದು ಯೇಸುವನ್ನು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಲೋಕವೆಲ್ಲ ಹುಡುಕಿದ ಬಂದೆ, ಎಲ್ಲೋ ಸಿಗಲಿಲ್ಲವೆಂದಾಗ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿದ ಬಂದೆ, ಎಲ್ಲೋ ಸಿಗಲಿಲ್ಲವೆಂದಾಗ ತಂದೆ. ನನ್ನ ಮೇಲೆ ಇವಾಗ ದೇವರ ವಾಕ್ಯವನ್ನು ಮುಂದುಕೊಳ್ಳೋಣ. ಏಸಪ್ಪ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ದೇವರು
ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮನ್ನು ನೋಡುವಂಥ ದೇವರು, ನಮ್ಮನ್ನು ನೋಡುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಹೀಗಿರುವಾಗಲೂ ದೇವರ ವಾಕ್ಯವನ್ನು ನಾವು ಕೇಳಿ ದೇವರ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ನಡೆಯೋದಾಗಿರಬೇಕು. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ನೋಡುವಾಗ ಅನೇಕ ಕೊರೋನಾ ವ್ಯಾಧಿಯಿಂದ ಜನರು ಮರಣವನ್ನು ಹೊಂದುತ್ತಾ ಇದ್ದಾರೆ. ಅನೇಕ ಕೊರೋನಾ ವ್ಯಾಧಿ ಅದು ಜನರನ್ನು ಆವರಿಸಿದೆ. ಆದರೆ ಇವತ್ತಿನ ದಿನಗಳಲ್ಲಿ ದೇವರು ನಮ್ಮನ್ನು ಕಾಪಾಡಿರುವಾಗ ನಾವು ದೇವರಿಗೆ ಸ್ತೋತ್ರ ಮಾಡೋರಾಗಿರಬೇಕು. ಇವಾಗ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯ ಬರೆದ ಗ್ರಂಥ 53ನೇ ಅಧ್ಯಾಯ 10ನೇ ವಚನ. ಅವನನ್ನು ಗದ್ದುವುದು ಯೆಹೋವನ ಮುಖವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ತೆಗೆದುಕೊಂಡನು. ಪ್ರಭು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ನನ್ನ ಸಂತಾನವನ್ನು ನೋಡುವುದು ಚಿರಂಜೀವಿಯಾಗುವುದು, ನನ್ನ ಸಂಪತ್ತು ಇವರ ಬೇಗ ನೆರವೇರುವುದು. ಪರಲೋಕದಲ್ಲಿರುವ ತಂದೆಯಾದ ದೇವ, ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿ ಈ ವಾಕ್ಯಗಳನ್ನು ನೀನು ಆಶೀರ್ವಾದ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡೋರಾಗಿದ್ದೇವೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ಕುರಿತು ಬರೆಯಲ್ಪಟ್ಟಿದೆ. 10ನೇ ವಚನವನ್ನು ನಾವು ಧ್ಯಾನ ಮಾಡೋರಾಗಿದ್ದೇವೆ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿದೆ. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿಯೂ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗಿರುವನು. ಸಂತಾನವನ್ನು ಒಪ್ಪಿಸುವನು, ಚಿರಂಜೀವಿಯಾಗಿ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ನಮ್ಮ ನಿಮ್ಮ ಎಲ್ಲರ ಶಾಪಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು ಅವರು ಒಬ್ಬರೇ ಹೊತ್ತುಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ನೀವು ವ್ಯಾಧಿಗಾಗಿ ಭಯ ಪಡ್ತಾ ಇದ್ದೀರಾ? ರೋಗಕ್ಕಾಗಿ ಭಯ ಪಡ್ತಾ ಇದ್ದೀರಾ? ಅಯ್ಯೋ, ಈ ವ್ಯಾಧಿ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಈ ರೋಗ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಅಯ್ಯೋ ಕಣ್ಣೀರಿನಲ್ಲಿದ್ದೇನೆ, ಈ ವ್ಯಾಧಿ ಯಾರು ನನ್ನನ್ನು ಗುಣಪಡಿಸುವರು, ಈ ವ್ಯಾಧಿ ಹೇಗೆ ಗುಣ ಆಗುವುದು? ಅದೊಂದು ಅನೇಕ ಸಂದರ್ಭದಲ್ಲಿ ಮನುಷ್ಯನಿಗೆ ವ್ಯಾಧಿಗಳು ಬರುವಾಗ ಕಣ್ಣೀರುಗಳು, ದುಃಖಗಳು ಏನಾಗ್ತಿದೆ ಇರುತ್ತೆ. ಈ ವ್ಯಾಧಿಯಿಂದ ಬಿಡುಗಡೆ ಮಾಡೋರು ಯಾರು? ಯೇಸು ಮಾತ್ರ ದೇವರು. ಏಸಪ್ಪ ಮಾತ್ರ ನಮ್ಮ ವ್ಯಾಧಿಗಳನ್ನು ಬಿಡಿಸುವವರಾಗಿದ್ದಾರೆ. ಆತನು ಶಿಲುಬೆ ಮೇಲೆ ಎಲ್ಲ ರೋಗಗಳನ್ನು, ವ್ಯಾಧಿಗಳನ್ನು, ಶಾಪಗಳನ್ನು ಅವರೇನು ಮಾಡಿದರು? ಹೊತ್ತುಕೊಂಡರು. ಹೌದು, ವ್ಯಾಧಿ, ಈಗ ಕೊರೋನಾ ವ್ಯಾಧಿ ನೋಡುವಾಗ ಅನೇಕ ಸಂದರ್ಭದಲ್ಲಿ ಜನರು ಭಯ ಪಡ್ತಾ ಇದ್ದಾರೆ. ಹೊರಗಡೆ ಹೋದ್ರೆ ಭಯ, ಮನೆ ಒಳಗೆ ಇದ್ರೆ ಭಯ, ಆಚೆ ಹೋದ್ರೆ ಭಯ. ಯಾಕೆ? ಕೊರೋನಾ ವ್ಯಾಧಿ ಅಂಟು ರೋಗ. ಈ ಅಂಟು ರೋಗ ಮನುಷ್ಯನೇ ಪ್ರಾಣನೇ ತೆಗಿತಾ ಇದೆ. ಎಷ್ಟೋ ನಾವು ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೇವೆ, ಎಷ್ಟೋ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ವ್ಯಾಧಿಯಿಂದ ಅನೇಕ ಜನರಿಗೆ ಔಷಧನೇ ಇಲ್ಲ. ಈ ವ್ಯಾಧಿಯಿಂದ ಜನರಿಗೇನಿಲ್ಲ, ಔಷಧ ಇಲ್ಲ. ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಜನರು ನೆರಳಾಟ, ಗೋಳಾಟ, ಅವ್ರ ಕಣ್ಣೀರುಗಳು, ದುಃಖಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ವ್ಯಾಧಿಗಳನ್ನು, ಒಂದೆಡೆ ವ್ಯಾಧಿ ನಿನಗೆ ಬಂದಿರಬಹುದು, ಒಂದೆಡೆ ನಿನಗೆ ವ್ಯಾಧಿ ಬಂದರು, ಅದಕ್ಕೆ ನಾವು ಭಯ ಪಡಬಾರದು. ರೋಗ ಬಂದಿದೆ ಅಂತಂದೇಳಿ ಭಯ ಪಡಬಾರದು. ಆ ರೋಗದಿಂದ ನಾವು ಏನ್ ಮಾಡಬೇಕು? ಗುಣಮುಖರಾಗಬೇಕು. ಒಂದೆಡೆ ರೋಗ ನಿನ್ನಲ್ಲಿ ಇದ್ರು ಅದಕ್ಕೆ ಧೈರ್ಯವಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಯೇಸುವಿನ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋರಾಗಿರ್ಬೇಕು. ಯೇಸುವಿನ ಸನ್ಮುಖದಲ್ಲಿ ನಾವು ಕೇಳಿಕೊಳ್ಳೋರಾಗಿರ್ಬೇಕು. ಯೇಸುವಿನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ದೇವರು ತನ್ನ ಚಿತ್ತದ ಪ್ರಕಾರ ತನ್ನ ಮಕ್ಕಳನ್ನು ಹುಟ್ಟಿ ಗುಣ ಮಾಡೋರಾಗಿದ್ದಾರೆ. ಅಲ್ಲೆಲ್ಲಿಯ ಅನೇಕ ಮಕ್ಕಳು, ಚಿಕ್ಕ ಮಕ್ಕಳು ನೋಡುವಾಗ ಮಕ್ಕಳು ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ. ಆದರೆ ದೇವ ಜನರೇ, ನಾವು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋರಾಗಿರಬೇಕು. ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ದೇವರ ಈ ವ್ಯಾಧಿಯಿಂದ ನಿನ್ನಿಂದ ಸಾಧ್ಯ
ಆಯ್ತಪ್ಪ ನೀ ಗುಣ ಮಾಡು. ದೇವರ ಚಿತ್ತ ಇದ್ರೆ ಅಲ್ಲಿ ಏನಾಗ್ತಿದೆ, ಗುಣ. ಒಂದ್ ವೇಳೆ ನೀ ರೋಗದಲ್ಲಿದ್ರು ನೀನು ದೇವರಿಗೆ ಸ್ತೋತ್ರ ಮಾಡೋರಾಗಿರಬೇಕು. ಅದು ಮಾತ್ರವಲ್ಲದೆ 3ನೇ ವಚನ 4ನೇ ವಚನ ನೋಡೋಣ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೊಳಗಾದವನು ಆಗಿದ್ದಾನೆ. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತವರೆಯೂ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಕೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಲ್ಪಟ್ಟೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ತೆಜ್ಜಲ್ಪಟ್ಟನು. ನಮಗೆ ಶಿಕ್ಷೆಯನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ದೇವರ ಯೇಸುವಿನ ಬಾಸುಂಡೆಗಳಿಂದ ನಮಗೇನಾಗಿದೆ, ಗುಣವಾಗಿದೆ. ಯೇಸುವಿನ ಬಾಸುಂಡೆಗಳು ನಮಗೇನಾಗಿದೆ, ಇವತ್ತು ಗುಣವಾಗಿದೆ. ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೀನಿ ಅಂತ ನಾವು ಹೇಳೋರಾಗಿರ್ಬೇಕು. ಆತನು ನಮಗಾಗಿ ಏನ್ ಮಾಡಿದ್ರು, ಶಿಲುಬೆ ಮೇಲೆ ಬಲಿಯಾದರು. ನಮಗಾಗಿ ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ನಮಗಾಗಿ 39 ಏಟುಗಳನ್ನು ಅವರು ಹೊಡೆಸಿಕೊಂಡ್ರು. ಆತನ ಗಾಯಗಳಿಂದ ನಾವೇನಾಗಿದೆ, ಇವತ್ತು ಸುಖವಾಗಿದ್ದೇವೆ. ಯೇಸುವಿನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ಯೇಸುವಿನ ಗಾಯ ಪರಿಶುದ್ಧವಾದ ಗಾಯ, ಅದು ಪಾಪದಿಂದ ಬಿಡುಗಡೆ ಮಾಡುವಂತ ಗಾಯ, ರೋಗಿಗಳನ್ನು ವಾಸಿ ಮಾಡುವಂತ ಆತನ ಗಾಯಗಳನ್ನು, ಆತನ ಬಾಸುಂಡೆಗಳನ್ನು ನಾವೇನ್ ಮಾಡೋರಾಗಿರ್ಬೇಕು, ನಮ್ಮ ಬಾಯಿಂದ ಹೇಳೋರಾಗಿರ್ಬೇಕು. ಅದು ಮಾತ್ರವಲ್ಲದೆ ವಿಮೋಚನಾ ಕಾಂಡ 15:26ನೇ ವಚನ ನೋಡೋಣ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬಲಗೊಳಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆಮೆನ್. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ಏನ್ ಮಾಡ್ರಿ, ವಿಧೇಯರಾಗಿ. ಯಾರ ಆಜ್ಞೆ? ಯೇಸುವಿನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರ ಮಾಡುವುದಿಲ್ಲ. ಒಂದನ್ನು ಏನ್ ಮಾಡೋದಿಲ್ಲ, ದೇವರು ಒಂದು ರೋಗವನ್ನು ಬರಗೊಡಿಸುವುದಿಲ್ಲ. ಯೆಹೋವನು ನಾನೇ ನಿಮಗೆ ಆರೋಗ್ಯದಾಯಕ. ಯೇಸು ನಮಗೆ ಆರೋಗ್ಯದಾಯಕನಾಗಿದ್ದಾರೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ನಿಮ್ಮ ದೇವರಾದ, ನೀವು ನಿಮ್ಮ ಕರ್ತನಿಗೆ ವಿಧೇಯರಾಗಿ ಜೀವಿಸುವವರಾಗಿರ್ಬೇಕು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಿರ್ಬೇಕು. ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಾಗ, ದೇವರ ಆಜ್ಞೆ ಮೀರಿ ನಡೆಯುವಾಗ ಏನಾಗ್ತಿದೆ, ಸೈತಾನ ಅನೇಕ ಹಿಂಸೆಗಳನ್ನು, ತೊಂದರೆಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು ಕೊಡೋನಾಗಿದ್ದಾನೆ. ದೇವರ ವಾಕ್ಯದ ಪ್ರಕಾರ ನಡೆಯುವಾಗ, ಯೇಸುವಿನ ವಾಕ್ಯದ ಪ್ರಕಾರ ನಡೆಯುವಾಗ, ಯೇಸುವಿನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ದೇವರು ನಮ್ಮ ಜೊತೆ ಇದ್ದುಕೊಂಡು, ನಿಮ್ಮ ಜೊತೆ ಇದ್ದುಕೊಂಡು ಅವರು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಐಗುಪ್ತ ದೇಶದಲ್ಲಿ ಬಂದಂತ ರೋಗ ಒಂದನ್ನು ನಿಮ್ಮ ಮೇಲೆ ಬರಗೊಡಿಸುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತೀವಿ. ಒಂದೇಳೆ ಬಂದ್ರು ಅದಕ್ಕೆ ನಾವು ಭಯ ಪಡಬಾರದು, ಅದಕ್ಕೆ ನಾವು ಅಂಜಿ ಹೋಗಬಾರದು. ಆದ್ರೆ ನಾವು ದೇವರ ವಾಕ್ಯಗಳನ್ನು ಯಾವ ರೀತಿಯಿಂದ ಕೈಕೊಂಡು ನಡೀತಾ ಇದ್ದೇವೆ? ನಾವು ಸಂಪೂರ್ಣವಾಗಿ ದೇವರಲ್ಲಿ ಇದ್ದೇವ? ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇವ? ಅಥವಾ ಇನ್ನೂ ನಾವು ಪಾಪದಲ್ಲಿದ್ದೇವ? ಇನ್ನೂ ನಾವು ಪಾಪ ಮಾಡ್ತಾ ಇದ್ದೇವ ಅನ್ನೋದು ಪ್ರತಿಯೊಬ್ಬರು ದೇವ ಮಕ್ಕಳೇ ನಾವು ಏನ್ ಮಾಡಬೇಕು, ಯೋಚನೆ ಮಾಡಬೇಕು. ಎಲ್ಲಿ ತಪ್ಪಿ ಹೋಗ್ತಾ ಇದ್ದೇವೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ? ನನ್ನ ದೇವರು ನನ್ನನ್ನು ನೋಡುವವರಾಗಿದ್ದಾರೆ, ನನ್ನ ದೇವರು ನನ್ನನ್ನು ಕಾಪಾಡುವವರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಯೇಸುವಿನ ವಾಕ್ಯಗಳನ್ನು ಏನ್ ಮಾಡ್ರಿ, ಕೈಕೊಂಡು ನಡೆಯಿರಿ. ಯೇಸುವಿನ ವಾಕ್ಯ ಅದು ನಮಗೇನಾಗಿದೆ, ಆಶೀರ್ವಾದ ವಾಕ್ಯ ಇದೆ. ಆ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ದೇವರ ಅದ್ಭುತ ಮಾಡೋರಾಗಿದ್ದಾರೆ. ಏಸಪ್ಪ ಏನ್ ಮಾಡೋರಾಗಿದ್ದಾರೆ, ಅದ್ಭುತಗಳನ್ನು ಮಾಡೋರಾಗಿದ್ದಾರೆ. ಆ ಅದ್ಭುತ ನಿನಗೆ ಬೇಕಂದ್ರೆ ಪ್ರತಿಯೊಬ್ಬರು ನೀವೇನ್ ಮಾಡ್ರಿ, ದೇವರ ವಾಕ್ಯದ ಪ್ರಕಾರ, ಯೇಸುವಿನ ವಾಕ್ಯದ ಪ್ರಕಾರ
ನಡೆಯುವಾಗ ಕುಟುಂಬದಲ್ಲಿ ಸಮಾಧಾನ, ನಿಮ್ಮ ಆರೋಗ್ಯದಲ್ಲಿ ಸಮಾಧಾನ, ಮಕ್ಕಳಿಗೆ ಸಮಾಧಾನ, ಕೆಲಸದಲ್ಲಿ ಸಮಾಧಾನ ದೇವರು ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಯಾವಾಗ ದೇವರ ವಾಕ್ಯಗಳನ್ನು ನೀವು ಮೀರಿ ನಡೆಯುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಅಲ್ಲಿ ಸೈತಾನ ಪ್ರವೇಶ ಮಾಡಿ ಅಲ್ಲಿ ಅನೇಕ ಮನುಷ್ಯರಿಗೆ ನೋವುಗಳನ್ನು, ವ್ಯಾಧಿಗಳನ್ನು ತಂದೊಪ್ಪವನಾಗಿದ್ದಾನೆ. ಈ ಕೊರೋನಾ ವ್ಯಾಧಿಗಾಗಿ ಇಡೀ ದೇಶ ಭಯ ಪಡ್ತಾ ಇದೆ. ಈ ಕೊರೋನಾ ವ್ಯಾಧಿಗಾಗಿ ಇಡೀ ದೇಶ ಭಯ ಪಡ್ತಾ ಇದೆ. ಇಡೀ ದೇಶದಲ್ಲಿ ಈ ವ್ಯಾಧಿ ಬಂದಿದೆ. ಆದರೆ ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯಗಳನ್ನು ನಾವು ಇವತ್ತು ಪ್ರತಿಯೊಬ್ಬರು ಕೈಕೊಂಡು ನಡೆಯೋದಾಗಿರ್ಬೇಕು. ದೇವರ ವಾಕ್ಯಗಳನ್ನು ಪ್ರತಿಯೊಬ್ಬರು ಕೈಕೊಂಡು ನಡಿಬೇಕು. ನಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ನಾವು ಕಲಿಸಿಕೊಡೋರಾಗಿರ್ಬೇಕು. ನಮ್ಮ ಮಕ್ಕಳನ್ನು ದೇವರಲ್ಲಿ ಭಯ ಭಕ್ತಿ ಗಳಿಸುವವರಾಗಿರ್ಬೇಕು. ಕುಟುಂಬವನ್ನು, ಗಂಡ ಮಕ್ಕಳು ಎಲ್ಲರೂ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನೀನು ಭಯಭಕ್ತಿ ಉಳ್ಳವರಾಗಿದ್ದರೆ ದೇವರು ನಿನ್ನನ್ನು, ನಿನ್ನ ಮನೆ ಸುತ್ತಮುತ್ತಲು, ನಿನ್ನ ಮಕ್ಕಳ ಸುತ್ತಮುತ್ತಲು ಆತನ ರಕ್ತದ ಕೋಟೆಯನ್ನು ಕಟ್ಟವರಾಗಿದ್ದಾರೆ. ಆ ವ್ಯಾಧಿ ನಿನ್ನ ಹತ್ರ ಬಂದರು, ದೇವರು ಅದನ್ನು ಬಿಡುಗಡೆ ಕೊಡೋರಾಗಿದ್ದಾರೆ. ಆ ವ್ಯಾಧಿ ನಿನ್ನ ಬಳಿಗೆ ಬಂದರು, ದೇವರು ಅದನ್ನು ದೂರು ಮಾಡೋರಾಗಿದ್ದಾರೆ. ಆ ವ್ಯಾಧಿಗಾಗಿ ನೀನು ಭಯ ಪಡಬೇಡ. ಆ ವ್ಯಾಧಿಗಾಗಿ ನೀನು ದೇವರ ವಿರೋಧವಾಗಿ ಗುಣಗುಟ್ಟಬೇಡ. ಆ ವ್ಯಾಧಿ ಬಂದರು, ದೇವರಿಗಾಗಿ ನೀನು ಪ್ರಾರ್ಥನೆ ಮಾಡು. ಯೇಸುವಿನ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥನೆ ಮಾಡು. ದೇವರ ಸನ್ನಿಧಾನದಲ್ಲಿ ನೀನು ಕೇಳಿಕೋ. ಯೇಸು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ. ಯಾವ ರೀತಿಯಿಂದ ವ್ಯಾಧಿ ಇರಲಿ, ಆ ವ್ಯಾಧಿಯಲ್ಲಿ ನೀನು ದೇವರನ್ನು ಗಣಪಡಿಸು. ಆ ವ್ಯಾಧಿಯಲ್ಲಿ ನೀನು ದೇವರನ್ನು ಆರಾಧನೆ ಮಾಡು. ನೀನು ಬಾಯಲ್ಲಿ ನೀನು ಆರಾಧನೆ ಮಾಡುವಾಗ ಆ ವ್ಯಾಧಿ ನಿನ್ನನ್ನು ಬಿಟ್ಟು ಹೋಗೋದಾಗಿದೆ. ನಿನ್ನ ಬಾಯಲ್ಲಿ ದೇವರನ್ನ ಆರಾಧನೆ ಮಾಡುವಾಗ, ಹಾಡುಗಳನ್ನು ಹಾಡುವಾಗ ಆ ರೋಗ ನಿನ್ನನ್ನು ಬಿಟ್ಟು ಹೋಗೋದಾಗಿದೆ. ನೀನು ಆರಾಧನೆ ಮಾಡುವಾಗ ದೇವರು ನಿಮಗೆ ಬಲ ಕೊಡುವವರಾಗಿದ್ದಾರೆ. ನಮ್ಮ ರೋಗವನ್ನು, ವ್ಯಾಧಿಯನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹೊತ್ತುಕೊಂಡಿದ್ದಾರೆ. ಅವರು ಆ ರೋಗವನ್ನು ತೆಗೆದುಕೊಂಡಿದ್ದಾರೆ. ಅಯ್ಯೋ ರೋಗ ಬಂದಿದೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಎಷ್ಟೋ ಹಾಸ್ಪಿಟಲ್ಗೆ ಹೋದರೆ ರೋಗ ವಾಸಿ ಆಗಲ್ಲ. ಇಂಜೆಕ್ಷನ್ ತಗೊಂಡ್ರು ವಾಸಿ ಆಗಲ್ಲ, ಮೆಡಿಸಿನ್ ತಗೊಂಡ್ರು ವಾಸಿ ಆಗಲ್ಲ. ಆದರೆ ಯೇಸುವಿನ ರಕ್ತ ನಮಗೆ ಮೆಡಿಸಿನವಾಗಿದೆ. ಹಲ್ಲೆಲೂಯಾ. ಯೇಸುವಿನ ಪರಿಶುದ್ಧವಾದ ರಕ್ತವು ನಮಗೆ ಮೆಡಿಸಿನವಾಗಿದೆ. ಆತನ ಪರಿಶುದ್ಧವಾದ ರಕ್ತ ನಮ್ಮ ರಕ್ತದಲ್ಲಿರುವಾಗ ರಕ್ತದಲ್ಲಿರುವಂಥ ವ್ಯಾಧಿಗಳು, ನರಮೂಳೆ ಮಾಂಸಖಂಡದಲ್ಲಿರುವಂಥ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಗುಣ ಆಗೋದಾಗಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ 1 ಪೇತ್ರ 2:24 ನೋಡೋಣ. 1 ಪೇತ್ರ 2:24. ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿರಲಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ವಾಸನೆಗಳು ನನಗೆ ಗುಣವಾಯಿತು. ಹಲ್ಲೆಲೂಯಾ. ನಮ್ಮ ಪಾಲಿಗೆ ನಾವು ಪ್ರತಿಯೊಬ್ಬರು ಸಾಯೋರಾಗಿರ್ಬೇಕು. ನಮ್ಮ ಪಾಪದ ಪಾಲಿಗೆ ನೋಡಿ, ನಮ್ಮೆಲ್ಲರ ಪಾಪಕ್ಕಾಗಿ ಯೇಸು ಶಿಲುಬೆ ಮೇಲೆ ಅವರು ಪ್ರಾಣ ಕೊಟ್ಟರು. ಅವರು ಪ್ರಾಣ ನಮಗಾಗಿ ನಿಮಗಾಗಿ ಕೊಟ್ಟಿದ್ದಾರೆ. ಇವತ್ತು ಯೇಸು ಪ್ರಾಣ ಕೊಟ್ಟದಕ್ಕೆ ನಮಗೆ ರಕ್ಷಣೆ ಸಿಕ್ಕಿದೆ. ಪಾಪದ ಪಾಲಿಗೆ ಪ್ರತಿಯೊಬ್ಬರು ಮನುಷ್ಯರು ಪಾಪಿಗಳು. ನಾನು ಏನು ಪಾಪ ಮಾಡಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಪ್ರತಿಯೊಬ್ಬರಲ್ಲಿ ಏನಿದೆ? ಪಾಪಗಳಿದೆ. ಆದರೆ ನಮ್ಮಲ್ಲಿ ಏನು ಪಾಪ ಇದೆ? ನಾವು ಏನು ಪಾಪ ಮಾಡ್ತಾ ಇದ್ದೇವೆ? ಆ ಪಾಪ ನಾವು ಬಿಟ್ಟು ಬಿಡುವವರಾಗಿರ್ಬೇಕು. ಆ ಪಾಪದ ಪಾಲಿಗೆ ನಾವು ಸಾಯುವವರಾಗಿರ್ಬೇಕು. ನೀನು ಯಾವಾಗ ಪಾಪಗಳನ್ನು ಬಿಟ್ಟು ಪಾಪದ ಪಾಲಿಗೆ ನೀವು ಸಾಯುವವರಾಗಿದ್ದೀರೋ ಅವಾಗ ನಿಮಗೆ ಜೀವ ಬರುವುದಾಗಿದೆ, ಅವಾಗ ನಿಮಗೆ ಬಲ ಬರುವುದಾಗಿದೆ. ಒಂದು ವೇಳೆ ಮನುಷ್ಯ ಪಾಪದಲ್ಲಿ ಜೀವಿಸುವುದಾದರೆ ಸ್ವಾಮಿ ಅವರು ನಮ್ಮ ನಿಮ್ಮ ಪಾಪದ ಪಾಲಿಗೆ ಅವರು ಸತ್ತು ಶಿಲುಬೆಯ ಮರಣ ಕಂಬವನ್ನು ಆತನ ಬಾಸುಂಡೆಗಳಿಂದ ನಾವೇನಾಗಿದ್ದೇವೆ ಇವತ್ತು? ಗುಣವಾಗಿದ್ದೇವೆ. ಯಾರ ಬಾಸುಂಡೆ? ಯೇಸುವಿನ ಬಾಸುಂಡೆಗಳಿಂದ ನಾವೇನಾಗಿದ್ದೇವೆ? ಗುಣ ಆಗಿದೆ. ಅವರು ನಮ್ಮ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡದಕ್ಕೆ ಶಿಲುಬೆಯ ಮರಣದ ಕಂಬವನ್ನು ಏರಿದಕ್ಕೆ ಇವತ್ತು ನಮಗೇನಾಗಿದೆ? ನಾವು ಸ್ವತಂತ್ರವಾಗಿದ್ದೇವೆ. ನಾವು ಇವತ್ತು ಜೀವಿಸ್ತಾ ಇದ್ದೇವೆ, ನಾವು ಬದುಕ್ತಾ ಇದ್ದೇವೆ, ನಾವು ದೇವರಲ್ಲಿ ಇದ್ದೇವೆ. ಒಂದು ವೇಳೆ ಯೇಸು ಸ್ವಾಮಿ
ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ಇಲ್ಲ ಅಂದರೆ ಅದು ಏನಾಗ್ತಿದೆ? ನರಕ. ಎಷ್ಟೋ ನರಕದಲ್ಲಿ ವೇದನೆ ಇದೆ. ಆದರೆ ಸ್ವಾಮಿ ಆ ಸಿಲುಬೆಯ ಮರಣವನ್ನು ಅವರು ತ್ಯಾಗ ಮಾಡಿದರು. ನನಗಾಗಿ ನಿನಗಾಗಿ ಅವರು ಜಜ್ಜಲ್ಪಟ್ಟರು. ನನಗಾಗಿ ನಿನಗಾಗಿ ಶಿಲುಬೆ ಮೇಲೆ ಅವರು ಪ್ರಾಣ ಕೊಟ್ಟರು. ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ಹೌದು ಹೌದು ಪ್ರಿಯರೇ, ನಾವು ಯಾವಾಗಲೂ ಯೇಸು ನನಗಾಗಿ, ನನ್ನ ಪಾಪಕ್ಕಾಗಿ, ನನ್ನ ರೋಗಕ್ಕಾಗಿ, ನನ್ನ ವ್ಯಾಧಿಗಾಗಿ ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಅನ್ನೋದು ನಾವು ಮರೆಯಲೇಬಾರದು. ನಾವು ದಿನಾಲೂ ಜ್ಞಾನ ಮಾಡೋರಾಗಿರಬೇಕು. ಶಿಲುಬೆಯ ಕುರಿತು ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ನಡೆಯುವರಾಗಿರಬೇಕು. ಯೇಸುವನ್ನು ಹಿಂಬಾಲಿಸುವರಾಗಿರಬೇಕು. ಯೇಸುವನ್ನು ಹಿಂಬಾಲಿಸುವಾಗ, ನಾವು ಯೇಸುವನ್ನು ಹಿಂದೆ ಹೋಗುವಾಗ ಅಲ್ಲೇನಿದೆ? ನಿಮಗೆ ಬಿಡುಗಡೆ, ಅಲ್ಲೇನಿದೆ? ಆಶೀರ್ವಾದ ಇದೆ. ಯೇಸುವಿನ ಹಿಂದೆ ಹೋಗುವಾಗ ಅಲ್ಲಿ ಜಯ ಇದೆ. ಅವ್ರ ಪಾಪದ ಪಾಲಿಗೆ ಅವರು ಸತ್ತರು. ಮರಣ ಎಂಬ ಕಂಬವನ್ನು ಏರಿದರು. ಆ ಮರಣದ ನೋಡ್ರಿ, ಶಿಲುಬೆಯ ಕಂಬ ಇವತ್ತು ನಮಗೆ ಏನಾಗಿದೆ? ಆಶೀರ್ವಾದವಾಗಿದೆ. ಶಿಲುಬೆಯ ಕಂಬ ನಮಗೆ ಏನಾಗಿದೆ? ಸ್ವಾಮಿ ಆಶೀರ್ವಾದವಾಗಿದ್ದಾರೆ. ಅದು ಮಾತ್ರವಲ್ಲದೆ ಕೀರ್ತನೆ 3:4 ನೋಡೋಣ. ನಾವು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 3:4 ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ನಾವು ಏನ್ ಮಾಡ್ಬೇಕು? ಯೆಹೋವನಿಗೆ ಮೊರೆಯಿಡುವಾಗ ನಾವು ಕರ್ತನಿಗೆ ಏನ್ ಮಾಡಬೇಕು? ಯೇಸುವಿನ ಸನ್ನಿಧಾನದಲ್ಲಿ ಮೊರೆ ಇಡುವವರಾಗಿರಬೇಕು. ಯೇಸುವಿನ ಸನ್ನಿಧಾನದಲ್ಲಿ ನಾವು ಮೊರೆ ಇಡುವವರಾಗಿರಬೇಕು. ನಾವು ಯೇಸುವಿನ ಸನ್ನಿಧಾನದಲ್ಲಿ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧವಾದ ಪರ್ವತದಿಂದ ಸದುತ್ತರವನ್ನು ದಯಪಾಲಿಸಿ. ಪರಿಶುದ್ಧವಾದ ಪರ್ವತದಿಂದ ನಿಮಗೇನ್ ಮಾಡ್ತಾರೆ? ದೇವರು ಉತ್ತರ ಕೊಡುವವರಾಗಿದ್ದಾರೆ. ಪರಿಶುದ್ಧವಾದ ಪರ್ವತದಿಂದ ನಿಮಗೆ ಸದುತ್ತರವನ್ನು, ನೀವು ಏನು ಬೇಕು ನಿಮಗೆ, ನೀವು ಏನು ಕೇಳ್ಕೊಳ್ತಾ ಇದ್ದೀರಾ, ಏನು ಬೇಡಿಕೊಳ್ತಾ ಇದ್ದೀರಾ, ನಿಮಗೆ ಏನು ಬೇಕು, ನೀವು ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ, ಬೇಡಿಕೊಳ್ಳುವಾಗ, ಯೇಸುವಿನ ಸನ್ನಿಧಾನದಲ್ಲಿ ನೀವು ಕೇಳಿಕೊಳ್ಳುವಾಗ ದೇವರು ಸದುತ್ತರವನ್ನು ಕೊಡುವರು. ಒಂದೆಡೆ ಮನುಷ್ಯರಿಂದ ಸದುತ್ತರ ಇಲ್ಲ. ಮನುಷ್ಯರಿಂದ ಮನುಷ್ಯರು ಏನು ಅವರು ಉತ್ತರ ಕೊಡ್ತಾರೆ? ಏನಾದರೂ ನಿಮಗೆ ಒಂದೆಡೆ ಸಹಾಯ ಮಾಡಬಹುದು, ಆದರೆ ಯಾವಾಗಲೂ ಸಹಾಯ ಮಾಡ್ತಾರೆ? ಒಂದೆಡೆ ನೀವು ತುಂಬ ಕಷ್ಟದಲ್ಲಿ ಇದ್ದಿರಬಹುದು. ನೀವು ಕಷ್ಟದಲ್ಲಿರುವ ನಿಮಗೆ ಯಾರು ಸಹಾಯ ಇಲ್ಲ. ನಿಮಗೆ ಎಲ್ಲಿ ಹೋದ್ರೂ ಸಹಾಯ ಇಲ್ಲ, ಎಲ್ಲಿ ಹೋದ್ರೂ ನಿಮಗೆ ಸಹಾಯ ಇಲ್ಲ. ಆದರೆ ಯೇಸುವಿನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಾಗ ಆತನ ಪರಲೋಕದಿಂದ ಸಹಾಯವು ನಿಮಗೆ ಬರುವುದಾಗಿದೆ. ಹಲ್ಲೆಲೂಯಾ. ಯೇಸುವಿನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಾಗ ಆಶೀರ್ವಾದ ಬರುವುದಾಗಿದೆ. ಯೇಸುವಿನ ಸನ್ನಿಧಾನದಲ್ಲಿ ಇರುವಾಗ ಆರೋಗ್ಯ ಬರುವುದಾಗಿದೆ. ಯೇಸುವಿನ ಸನ್ನಿಧಾನದಲ್ಲಿ ಇರುವಾಗ ದೇವರಿಂದ ಬಲ ಬರುವುದಾಗಿದೆ. ಯೇಸುವಿನ ಸನ್ನಿಧಾನದಲ್ಲಿ ಇರುವಾಗ ಅಭಿಷೇಕ ದೇವರು ನಿಮ್ಮನ್ನು ಮಾಡುವಾಗಿದ್ದಾರೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿರುವಾಗ ದೇವರು ನಿನ್ನನ್ನು ನೋಡುವವರಾಗಿದ್ದಾರೆ. ಯೇಸುವಿನ ಸನ್ನಿಧಾನದಲ್ಲಿ ಇರುವಾಗ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ನೋಡುವವರಾಗಿದ್ದಾರೆ. ನೀವು ಏನು ಬೇಡಿಕೊಳ್ತೀರೋ ಅದನ್ನು ದೇವರು ಕೊಡುವವರಾಗಿದ್ದಾರೆ. ಅದನ್ನೇನು ಮಾಡೋರಾಗಿದ್ದಾರೆ? ಕೊಡುವವರಾಗಿದ್ದಾರೆ. ಅದು ಪರಿಶುದ್ಧವಾದ ಪರ್ವತದಿಂದ. ನಿರಾಶೆಯಲ್ಲಿದ್ದೀರಾ? ನೀವು ನಿರಾಶೆಗೆ ಒಳಗಾಗಿದ್ದೀರಾ? ಉತ್ತರ ನನಗೆ ಸಿಗ್ತಾ ಇಲ್ಲ, ಅಯ್ಯೋ ನಾನು ಏನು ಮಾಡಲಿ ಅಂತಂದು ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ಚಿಂತೆ ಮಾಡ್ತಾ ಇದ್ದೀರಾ? ಕಳವಳ ಪಡ್ತಾ ಇದ್ದೀರಾ? ಅಯ್ಯೋ ಯಾರಿಂದ ನನಗೆ ಸಹಾಯ ಇಲ್ಲ, ಮಕ್ಕಳು ಕೈ ಬಿಟ್ರು, ಯಜಮಾನ ಕೈ ಬಿಟ್ರು, ಎಲ್ಲರೂ ಕೈ ಬಿಟ್ರು, ಅಯ್ಯೋ ನನ್ನ ಗತಿ ಅಂತ ಹೇಳ್ತಾ ಇದ್ದೀರಾ? ಆದರೆ ಯೇಸು ನಿಮಗೆ ಸಹಾಯ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸಪ್ಪ ನಿಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ. ನಿನ್ನ ಕಣ್ಣೀರನ್ನು ವರ್ಷವರಾಗಿದ್ದಾರೆ.
ಅದು ಮಾತ್ರವಲ್ಲದೆ ಜ್ಞಾನೋಕ್ತಿ 28 1ನೇ ವಚನವನ್ನು ಹಿಂದಟ್ಟಿದ್ದರು ದುಷ್ಟರು ಎದರಿ ಓಡುವರು ಶಿಷ್ಟರು ಸಿಂಹದಂತೆ ಧೈರ್ಯವಂತರು. ಹಿಂದೆಟ್ಟಿದರೂ ದುಷ್ಟರು ಎದರಿ ಓಡುವನು, ಶಿಷ್ಟರು ಸಿಂಹದಂತೆ ಧೈರ್ಯದಿಂದಿರುವನು. ಯಾವ ರೀತಿಯಿಂದ ಸೈತಾನ ನಿನ್ನನ್ನು ಹಿಂದೆಟ್ಟಿದರು, ದುಷ್ಟರು ನಿನ್ನನ್ನು ಹಿಂದೆಟ್ಟಿದರು, ಆದರೆ ಅದಕ್ಕೆ ನಾವು ಭಯ ಪಡಬಾರದು. ಶಿಷ್ಟರು ಸಿಂಹದಂತೆ, ಒಂದು ವಿಶ್ವಾಸಿ ದೇವರಲ್ಲಿ ಇರುವಾಗ ಅವನಿಗೆ ಯಾವುದು ಭಯ ಇಲ್ಲ. ಸಿಂಹ ಬಂದರೂ ಭಯ ಇಲ್ಲ. ಈ ಲೋಕದಲ್ಲಿ ಸಿಂಹದ ಹಾಗೆ ಸೈತಾನ ನಿಮ್ಮ ಬಳಿಗೆ ಬರಬಹುದು, ಆದರೆ ಯೇಸು ನಿಮ್ಮಲ್ಲಿ ಬರುವಾಗ, ಯೇಸು ನಿಮ್ಮಲ್ಲಿ ಇರುವಾಗ ನಮಗೇನಿಲ್ಲ, ಭಯ ಇಲ್ಲ. ಧೈರ್ಯದಿಂದ ಇರುವವರಾಗಿರಬೇಕು. ಧೈರ್ಯದಿಂದ ನಾವು ಇರುವವರಾಗಿರಬೇಕು. ಆ ವಿಶ್ವಾಸ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಯೇಸುವಿನ ವಿಶ್ವಾಸ ಪ್ರತಿಯೊಬ್ಬರಿಗೂ ಇರಬೇಕು. ಆ ವಿಶ್ವಾಸವೇ ನಿಮಗೆ ಆಶೀರ್ವಾದವಾಗಿದೆ. ಆ ವಿಶ್ವಾಸವೇ ನಿಮಗೆ ಜಯವಾಗಿದೆ. ನಾವು ಯೇಸುವಿನಲ್ಲಿ ವಿಶ್ವಾಸ ಇಡುವಾಗ ಎಲ್ಲಿ ಹೋದರೂ ದೇವರು ನಮ್ಮ ಜೊತೆ ಇರ್ತಾರೆ. ಏಸಪ್ಪ ನಮ್ಮ ಜೊತೆ ಇರ್ತಾರೆ, ನಮಗೇನಿಲ್ಲ, ಭಯ ಇಲ್ಲ. ಅದು ಮಾತ್ರವಲ್ಲದೆ 2ನೇ ತಿಮೋಥಿ 1ನೇ ಅಧ್ಯಾಯ 7ನೇ ವಚನ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮಗೆ ಏನ್ ಮಾಡಿದ್ದಾರೆ, ಬಲ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೋಡುವಾಗ ಪ್ರೀತಿ ನೋಡ್ರಿ, ಹೇಳಿತನದ ಆತ್ಮವಲ್ಲ ದೇವರ ವಾಕ್ಯ ಹೇಳ್ತಿದೆ. ಹೇಳಿತನದ ಆತ್ಮವಲ್ಲ. ದೇವರು ನಮಗೆ ಪ್ರೀತಿ ಬಲ, ದೇವರು ನಮಗೆ ಪ್ರೀತಿ ಬಲ ಕೊಟ್ಟಿರುವಾಗ ಶಿಕ್ಷಣ ಆತ್ಮವೇ ಹೊರತು ಹೇಳಿತನ ಆತ್ಮವಲ್ಲ. ದೇವರು ನಮಗೆ ಏನು ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಆತ್ಮ ಕೊಟ್ಟಿದ್ದಾರೆ. ಅದು ನಾಚಿಕೆ ಪಡಿಸುವಂತ ಆತ್ಮವಲ್ಲ. ಅದು ಯಾವಾಗಲಿ ನಮ್ಮನ್ನು ಕಾಯುವಂತ ಆತ್ಮ, ನಮ್ಮನ್ನು ಕಾಯುವಂತ ಆತ್ಮವಾಗಿದೆ. ಅದಕ್ಕೆ ನಾವೇನಾಗಬಾರ್ದು, ಭಯ ಪಡಬಾರ್ದು. ಪ್ರೀತಿ ನಮ್ಮಲ್ಲಿ, ಕ್ರಿಸ್ತನ ಪ್ರೀತಿ ಇರಬೇಕು. ನಾವು ಪ್ರೀತಿಯಿಂದ ಇರುವವರಾಗಿರ್ಬೇಕು, ನಾವು ಪ್ರೀತಿಯಿಂದ ನಡೆಯುವವರಾಗಿರ್ಬೇಕು. ದೇವರ ಬಲ ನಮಗೆ ಬೇಕು. ಯೇಸುವಿನ ಬಲ ಇದ್ರೇನೆ ಸಾಧ್ಯ. ಯೇಸುವಿನ ಪ್ರೀತಿ ಇದ್ರೆ ನಾವು ವೈರಿಗಳನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಬಲ ಇದ್ರೆ ನಾವು ಎಲ್ಲವನ್ನು ಎದುರಿಸಲಿಕ್ಕೆ ಸಾಧ್ಯ. ದೇವರ ಬಲ ಇಲ್ಲ ಅಂದ್ರೆ ಕಷ್ಟಗಳನ್ನು ಎದುರಿಸಲಿಕ್ಕೆ ಅಸಾಧ್ಯ. ಯೇಸುವಿನ ಬಲ ಬೇಕು, ಪ್ರೀತಿ ಬೇಕು. ಆದ್ರೆ ಯೇಸುವಿನ ಬಲ ಏನಾಗಿದೆ, ಶಿಕ್ಷಣ ಆತ್ಮವಾಗಿದೆ. ಅದು ಹೇಳಿತನ ಆತ್ಮವಲ್ಲ. ಅದು ಏನಲ್ಲ, ಹೇಳಿತನ ಆತ್ಮವಲ್ಲ. ಪ್ರಿಯರೇ, ಯೇಸು ನಮಗಾಗಿರುವಾಗ ನಾವು ಯಾವಾಗಲೂ ಯೇಸುವಿಗಾಗಿ ನಾವು ಜೀವಿಸುವವರಾಗಿರಬೇಕು. ಅದು ಮಾತ್ರವಲ್ಲದೆ ಇಬ್ರಿಯ 13:6ನೇ ವಚನ ನೋಡೋಣ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆದು ಮನುಷ್ಯನು ನನಗೆ ಏನು ಮಾಡಲು ಎಂದು ನಾವು ನೇರವಾಗಿ ಹೇಳಬಲ್ಲೆವು. ಈ ದೇವ ವಾಕ್ಯದಲ್ಲಿ ಹೇಳ್ತಿದೆ, ಕರ್ತನು ನನ್ನ ಸಹಾಯಕನು. ದೇವರು ಏನಾಗಿದ್ದಾರೆ, ನಮಗೆ ಸಹಾಯಕನಾಗಿದ್ದಾರೆ. ಭಯಪಡೇನು. ಮನುಷ್ಯರು ನನಗೆ ಏನ್ ಮಾಡ್ತಾರೆ, ಮನುಷ್ಯರು ನಮಗೇನು ಮಾಡೋದಿಲ್ಲ. ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಂಡಿರಿ. ನಿಮಗೆ ದೇವರ ವಾಕ್ಯವನ್ನು ಹೇಳಿದಂಥ ಸಭಾ ನಾಯಕರನ್ನು, ದೇವ ಸೇವಕರನ್ನು ನೀವು ಜ್ಞಾಪಕ ಮಾಡಿಕೊಳ್ಳುವವರಾಗಿರಬೇಕು. ದೇವ ಸೇವಕರಿಗೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವ ಜನರಿಗೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇಶಕ್ಕಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಎಷ್ಟೋ ದೇವ ಸೇವಕರು ಹಿಂಸೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಅನೇಕ ಅವಮಾನ ನಿಂದೆಗಳನ್ನು ಸಹಿಸಿಕೊಂಡಿದ್ದಾರೆ. ರಕ್ತ ಸುರಿಸಿ ಅವರು ಸಾಕ್ಷಿಯಾಗಿದ್ದಾರೆ. ಅನೇಕ ದೇವ ಸೇವಕರು ಕಷ್ಟದಿಂದ ಸೇವೆ ಮಾಡ್ತಾ ಇದ್ದಾರೆ. ಸಭಾ ಪಾಲಕರಿಗಾಗಿ, ಅವರಿಗಾಗಿ ನಾವೇನ್ ಮಾಡಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ಸಭಾ ಪಾಲಕರನ್ನು ನಾವೇನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಎಷ್ಟೋ ಸಭಾ ಪಾಲಕರು ಇವತ್ತಿನ ದಿನದ ಕೊರೋನಾ ವ್ಯಾಧಿಯಿಂದ 768 ಜನ ಇಂಡಿಪೆಂಡೆಂಟ್ ಪಾಸ್ಟರ್ಗಳು
ಅವರು ಕೊರೋನಾ ವ್ಯಾಧಿಯಲ್ಲಿ ನೆರಳ್ತಾ ಇದ್ದಾರೆ. ಎಷ್ಟೋ ದೇವ ಸೇವಕರು, ದೇವ ಮಕ್ಕಳು ಕೊರೋನಾ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವ ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಜನರನ್ನು ಕಾಪಾಡು, ನಿನ್ನ ಸೇವಕರನ್ನು ಕಾಪಾಡು, ನಿನ್ನ ಮಕ್ಕಳನ್ನು ಕಾಪಾಡಪ್ಪ. ಈ ಕೊರೋನಾ ವ್ಯಾಧಿಯಿಂದ ಬಳಲುವಂಥವ್ರನ್ನ ಎಲ್ಲ ಕೊಟ್ಟು ನೀ ಗುಣ ಮಾಡುತ್ತಂದೇಳಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರೇನು ಮಾಡೋರಾಗಿದ್ದಾರೆ? ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವರಾಗಿದ್ದಾರೆ. ನಿಮ್ಮ ರೋಗದಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ಕಳೆದ ವಾರದಲ್ಲಿ 2 ವಾರ ಹಿಂದೆ ಕೊರೋನಾ ವ್ಯಾಧಿಯಿಂದ ಇದ್ದಂಥ ವ್ಯಕ್ತಿ ಅವ್ರ ಸಂಬಂಧಿಕರು ಫೋನ್ ಮಾಡಿ ಹೇಳಿದರು, ಕೊರೋನಾ ವ್ಯಾಧಿಯಿಂದೇ ಬಳಲ್ತಾ ಇದ್ದಾರೆ, ಅವರಿಗಾಗಿ ಪ್ರಾರ್ಥನೆ ಮಾಡಿರಿ ಅನ್ನುವಾಗ, ಹೌದು ಪ್ರಿಯರೇ, ಅವರು ದೇವನಲ್ಲಿ ಆಕಾಶ್ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದ್ದರು. ಪ್ರಾರ್ಥನೆ ಮಾಡುವಾಗ ಅವರು ಏನಾದರು, ಅಲ್ಲೇ ಹಾಸ್ಪಿಟಲ್ದಲ್ಲಿ ಅವರು ತುಂಬ ಸೀರಿಯಸ್ ಆಗಿದ್ದರು. ಜ್ವರ, ಎಲ್ಲ ರೀತಿಯ ವ್ಯಾಧಿ, ಅವ್ರ ಹೊಟ್ಟೆ ಊತ ಬಂತು, ಉಸಿರಾಡಕ್ಕೆ ಆಗ್ತಾ ಇಲ್ಲ, ತುಂಬ ತೊಂದರೆ. ಪ್ರಾರ್ಥನೆ ಮಾಡುವಾಗ ಯೇಸ್ವಾಮಿ ಅವ್ರನ್ನ ಮುಟ್ಟಿ ಗುಣ ಮಾಡಿದರು. ಅವರು ವಾಮಿಟ್ ಮಾಡಿದರೆ ಒಂದು ಬಕೆಟ್ವರೆಗೆ ವಾಮಿಟ್ ಮಾಡಿದಿರತ್ತೆ ಗಂಟಲ್. ಅದರಲ್ಲಿ 25% ಮಾತ್ರ ಅವ್ರ ಶ್ವಾಸಕೋಶ ಉಸಿರಾಡಿತ್ತು. ಕೊನೆಗೆ ರಾಮಯ್ಯ ಹಾಸ್ಪಿಟಲ್ ತಗೊಂಡು ಹೋದ್ರು. ದೇವರು ಅಲ್ಲಿ ಅವ್ರು ಏನು ಮಾಡಿದ್ರು, ಅವ್ರು ಮುಟ್ಟಿ ಅಲ್ಲಿಂದ ಗುಣಮುಖರಾಗಿ ಬಂದರು. ಅವರು ಅರಿಕೆ ಮಾಡಿದರು, ದೇವರು ನಾವು ನಂಬ್ತೇವೆ ಅಂತಂದು. ಅವರು ಪ್ರಿಯರೇ, ಅನೇಕ ಜನರು ಅವರು ಫೋನದಲ್ಲಿ ತಮ್ಮ ನೋವುಗಳನ್ನು ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಮನೆ ಮಂದಿಯೆಲ್ಲ ಕಾಯಿಲೆ, ಅನೇಕ ಕಡೆಗಳಿಂದ ಫೋನ್ಗಳು ಬರ್ತಾ ಇದ್ದಾವೆ. ಅನೇಕ ವಿಶ್ವಾಸಿಗಳು, ದೇವ ಜನರು, ಅವ್ರ ಮನೆ ಎಲ್ಲ ಜನರು ಮಲಗಿದ್ದಾರೆ. ಎಲ್ಲ ಜ್ವರ, ಮೈ ಕೈ ನೋವು, ಹಾಸ್ಪಿಟಲ್ಗೆ ಹೋದ್ರೆ ಗುಣ ಇಲ್ಲ. ಅವರಿಗೆ ಪ್ರಾರ್ಥನೆ ಮಾಡುವಾಗ ಯೇಸ್ವಾಮಿ ಅವರನ್ನು ಮುಟ್ಟಿ ಎಲ್ಲರನ್ನು ಗುಣ ಮಾಡಿದರು. ಹಲ್ಲೆಲೂಯಾ. ನೋಡಿ, ಆ ಶಿಲುಬೆ ಮೇಲೆ ಜಡಿಯಲ್ಪಟ್ಟಂತ ದೇವರು ನಮಗಾಗಿ ಎಲ್ಲ ರೋಗಗಳನ್ನು, ವ್ಯಾಧಿಗಳನ್ನು ಅವ್ರು ಏನ್ ಮಾಡಿದರು? ನಮಗಾಗಿ, ನಿಮಗಾಗಿ, ಇಡೀ ಪ್ರಪಂಚ ಜನರಿಗಾಗಿ ಯೇಸ್ವಾಮಿ ಶಿಲುಬೆ ಮೇಲೆ ಅವರು ಶಾಪಗ್ರಸ್ತರಾಗಿದ್ದಾರೆ. ಇವತ್ತು ನಮಗಾಗಿ ಶಾಪಗ್ರಸ್ತರಾಗಿದ್ದಾರೆ. ಹೌದು ಪ್ರಿಯರೇ, ನಾವು ಈ ಕೊರೋನಾ ವ್ಯಾಧಿಯನ್ನು ಹೋಗುವಾಗಿ ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು. ಉಪವಾಸವನ್ನು ಪ್ರಾರ್ಥನೆ ಮಾಡೋರಾಗಿರಬೇಕು. ಭಯ ಭಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡೋರಾಗಿರಬೇಕು. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋರಾಗಿರಬೇಕು. ಒಂದೆಡೆ ಕೊರೋನಾ ವ್ಯಾಧಿ ಮನುಷ್ಯನಲ್ಲಿ ಆವರಿಸಿದರೆ ಮನೆಯವರಿಗೆಲ್ಲರಿಗೂ ಸೇರಿ ಮನುಷ್ಯನ ಪ್ರಾಣನ ತೆಗಿತಾ ಇದೆ. ಅದೊಂದು ಚಿಕ್ಕ ವ್ಯಾಧಿ ಆಗಿರ್ಬೋದು, ಮನುಷ್ಯನ ಉಸಿರವನ್ನು ನಿಲ್ಲಿಸ್ತಾ ಇದ್ದೀವಿ. ಯೋಚನೆ ಮಾಡಿ. ಇವತ್ತು ನಾವು ನೀವು ಇಲ್ಲಿ ಇದ್ದೇವಂದ್ರೆ ಇದು ಯೇಸುವಿನ ಕೃಪೆ. ಹಲ್ಲೆಲೂಯಾ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಾವು 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ವ್ಯಾಧಿಗಳಿಗೆ ಎಷ್ಟೋ ಜನ ವ್ಯಾಧಿಯಲ್ಲಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕೊರೋನಾ ವ್ಯಾಧಿ ಇಡೀ ದೇಶವನ್ನು ಬಿಟ್ಟು ಹೋಗುವಾಗಿ, ಕೊರೋನಾ ವ್ಯಾಧಿಯಿಂದ ಇರುವಂಥ ಮಕ್ಕಳನ್ನು ದೇವರು ಮುಟ್ಟಿ ಗುಣ ಮಾಡುವಾಗಿ ನಾವೆಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರ ಮಾಡಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೋದು. ಸ್ತೋತ್ರ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ, ಸ್ತೋತ್ರ. ಈ ಕಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಏಕಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ, ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ,
ಮನುಷ್ಯರು ದೂಷಿಸಲು ಸಂತೋಷಿಸಬಲ ಕೊಡುವೆ, ಮನುಷ್ಯರು ದೂಷಿಸಲು ಸಂತೋಷಿಸಬಲ ಕೊಡುವೆ, ಆ ದೂಷಣೆಯ ಸಹಿಸಿ ಎದೆಯಲ್ಲಿ ಒರಗುವೆನು, ಆ ದೂಷಣೆಯ ಸಹಿಸಿ ಎದೆಯಲ್ಲಿ ಒರಗುವೆನು. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ತಿಳಿದಿರುವೆ, ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ತಿಳಿದಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಪವಿತ್ರ ಆತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ, ಪವಿತ್ರ ಆತ್ಮನಿಂದ ತುಂಬಿ ನಡೆಸುತ್ತ ಬರುವ ಗ್ಲೋರಿ. ನನ್ನಲ್ಲಿ ನೆಲೆಸಿದ ಯೇಸುವೇ, ನೀ ನಮ್ಮಲ್ಲಿ ನೆಲೆಸಿದಂತ ದೇವರೇ ನಿನಗೆ ಸ್ತೋತ್ರ ರಾಜ. ಮನುಷ್ಯರು ನಿನ್ನನ್ನು ದೂಷಣೆ ಮಾಡಿದರಪ್ಪ, ನಿನ್ನ ನಂಬಿದಂತ ಮಕ್ಕಳು ನಿನ್ನ ಸೇವಕರು ಎಷ್ಟೋ ಜನರು ದೂಷಣೆ ಮಾಡಿದರಪ್ಪ. ದೇವರೇ ನೀನು ನೆಲೆಸಿ ನಮ್ಮಲ್ಲಿ ನೆಲೆಸಿದಂತ ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರ. ಪವಿತ್ರಾತ್ಮ ದೇವರೇ ನಿನ್ನ ಪ್ರತಿಯೊಬ್ಬರಲ್ಲಿ ವಾಸ ಮಾಡಪ್ಪ. ಪವಿತ್ರಾತ್ಮ ದೇವರೇ ಪ್ರತಿಯೊಬ್ಬರು ಹೃದಯದಲ್ಲಿ ವಾಸ ಮಾಡು. ಎಷ್ಟೋ ಜನರು ಕೊರೋನಾ ವ್ಯಾಧಿಯಿಂದ ಬಳಲುತ್ತಾ ಇದ್ದಾರಪ್ಪ. ನಿನ್ನ ನಂಬಿದಂತ ಮಕ್ಕಳು ಕೊರೋನಾ ವ್ಯಾಧಿಯಲ್ಲಿ ಇದ್ದಾರೆ ದೇವರೇ, ನಿನ್ನ ಸೇವಕರು ವ್ಯಾಧಿಯಲ್ಲಿದ್ದಾರೆ ದೇವ, ನಿನ್ನ ಜನರಿಗೆ ವ್ಯಾಧಿಯಲ್ಲಿದ್ದಾರೆ ದೇವ. ಈಗಲೇ ಅವರನ್ನು ಕೊಟ್ಟಪ್ಪ, ನಿನ್ನ ಕೊಟ್ಟು ಸ್ವಾಮಿ, ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಡು ದೇವರೇ, ನಿನ್ನ ಮಕ್ಕಳನ್ನು ನೀನು ಗುಣ ಮಾಡಪ್ಪ ಯೇಸುವೇ. ಪ್ರತಿಯೊಬ್ಬರು ನೀನು ರೋಗಗಳನ್ನು ಒತ್ತಿಕೊಂಡಿದ್ದೇವೆ. ಈ ಕೊರೋನಾ ವ್ಯಾಧಿಯಾಗಿ ಜನರು ಬಳಲುತ್ತಾ ಇದ್ದಾರಪ್ಪ, ಈ ಕೊರೋನಾ ವ್ಯಾಧಿಗಾಗಿ ಮರಣ ಹೊಂದ್ತಾ ಇದ್ದಾರೆ ದೇವರೇ, ನೀನು ಬಿಡಿಸು ದೇವರೇ. ಈ ಕೊರೋನಾ ವ್ಯಾಧಿ ಯೇಸುವಿನ ನಾಮದಲ್ಲಿ ಲಯವಾಗಲಪ್ಪ. ಈ ಕೊರೋನಾ ವ್ಯಾಧಿ ಯೇಸುವಿನ ನಾಮದಲ್ಲಿ ಹೋಗಲಿ ದೇವರೇ. ಈ ಕೊರೋನಾ ವ್ಯಾಧಿಯಿಂದ ನೀನು ಎಷ್ಟೋ ಜನ ಹಾಸ್ಪಿಟಲ್ನಲ್ಲಿ ದೇವರೇ ಮರಣವನ್ನು ಆಗ್ತಾ ಇದ್ದಾರಪ್ಪ ದೇವರೇ. ಪ್ರತಿಯೊಬ್ಬರು ನೀನು ಕೊಟ್ಟು ದೇವರೇ, ಕೊರೋನಾ ವ್ಯಾಧಿಯಲ್ಲಿರುವಂತ ಮಕ್ಕಳನ್ನು ನೀನು ಕೊಟ್ಟು, ಚಿಕ್ಕ ಮಕ್ಕಳನ್ನು ಎಲ್ಲರೂ ನೀನು ಕೊಟ್ಟಪ್ಪ. ನೀನು ಅವರಿಗೆ ಬಿಡುಗಡೆ ಕೊಡುತ್ತೇವೆ. ನಿನ್ನ ಭಾಷಣಗಳಿಂದ ಗುಣ ಇದೆಯಪ್ಪ ದೇವರೇ. ಯೇಸುವಿನ ನಾಮದಲ್ಲಿ ಮಕ್ಕಳು ಗುಣವಾಗಲಪ್ಪ. ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಸೈನಿಕರಿಗಳ ಲಯವಾಗಲು, ಎಲ್ಲ ವ್ಯಾಧಿಗಳು ಯೇಸುವಿನ ರಕ್ತದಿಂದ ಲಯವಾಗಲು, ಎಲ್ಲ ವ್ಯಾಧಿಗಳ ಎಲ್ಲ ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ತೊಲಗಲು ದೇವರೇ ನೀನು ಜಯ ಕೊಡು ಸ್ವಾಮಿ. ಅಪ್ಪ ನಿನ್ನ ಮಕ್ಕಳು ನೀನು ಆಶೀರ್ವದಿಸು. ಎಷ್ಟೋ ಸಭೆಗಳು ದೇವರೇ ಇವತ್ತಿನ ದಿನಗಳಲ್ಲಿ ಮುಚ್ಚಲ್ಪಟ್ಟಿದೆಪ್ಪ. ಅಪ್ಪ ಸಭೆಗಳು ಓಪನ್ ಆಗಬೇಕು, ಜನ ಆರಾಧನೆ ಮಾಡಬೇಕು ದೇವರೇ. ಅಪ್ಪ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ಮಕ್ಕಳು ನೀನು ಆಶೀರ್ವದಿಸು. ಎಲ್ಲಾ ಜನರನ್ನು ನೀನು ಕೊಟ್ಟು, ಎಲ್ಲಾ ಜನರನ್ನು ನೀನು ಕೊಟ್ಟು ದೇವರೇ, ಎಲ್ಲಾ ಜನರನ್ನು ನೀನು ಬಳಿಕ ಬರುವಾಗ ಅದ್ಭುತ ಮಾಡು. ಪ್ರತಿಯೊಬ್ಬರ ಕಣ್ಣುಗಳ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಪ್ರತಿಯೊಂದು ದೇಶವನ್ನು ನೀನು ಕೊಟ್ಟಪ್ಪ, ಪ್ರತಿಯೊಂದು ದೇಶಗಳನ್ನು ನೀನು ಆಶೀರ್ವದಿಸಿದೆ. ಪ್ರತಿಯೊಂದು ದೇಶದಲ್ಲಿ ನೀನು ಬಿಡುಗಡೆ ಕೊಡು. ನನ್ನ ಭಾರತ ದೇಶವನ್ನು ನೀನು ಕೊಟ್ಟಿದ್ದೇವೆ. ನನ್ನ ಭಾರತ ದೇಶದಲ್ಲಿ ರಕ್ಷಣೆ ಬಾಗಿಲು ಉಂಟಾಗಬೇಕು. ನನ್ನ ಭಾರತ ಜನರ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿದ್ದೇವೆ. ಯೇಸುವೇ ನಿನ್ನ ಬರೋ ಹತ್ರ ಆಯ್ತು ದೇವರೇ. ಎಲ್ಲರೂ ಎತ್ತಲ್ಪಡಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು ದೇವರೇ. ನಿನ್ನ ಚಿತ್ತವಾಗಿದೆ ದೇವರೇ. ಅಪ್ಪ ಪ್ರತಿಯೊಂದು ಸಭೆಗಳನ್ನ ಆಶೀರ್ವದಿಸು. ಪ್ರತಿಯೊಂದು ಸಭೆಗಳನ್ನು ಉಜ್ಜೀವನಪಡಿಸಿದ್ದೇವೆ. ಪ್ರತಿಯೊಂದು ಸಭೆಗಳಲ್ಲಿ ನೀನಿರು. ಪ್ರತಿಯೊಬ್ಬರು ಸಭಾ ಬಾಲಕರನ್ನ ಆಶೀರ್ವಾದ ಮಾಡು. ಅವ್ರ ಕುಟುಂಬಗಳನ್ನು ಆಶೀರ್ವದಿಸು. ಪ್ರತಿಯೊಂದು ಯವನಸ್ಥ ಮಕ್ಕಳನ್ನು ನೀನು ಕೊಟ್ಟು, ಪ್ರತಿಯೊಂದು ಯವನಸ್ಥ ಮಕ್ಕಳು ನೀನು ಆಶೀರ್ವಾದ ಮಾಡು. ಪ್ರತಿಯೊಂದು ಯವನಸ್ಥ ಮಕ್ಕಳು ಸಾಕ್ಷಿಯಾಗಿ ಅಗ್ನಿಯಾಗಿ ನಿಂತುಕೊಳ್ಳುವಾಗಿ ನೀನು ಅಭಿಷೇಕ ಮಾಡಪ್ಪ. ನೀನು ಆಶೀರ್ವಾದ ಮಾಡು. ನಿನ್ನ ಮಕ್ಕಳು ಯಾರಾದರೂ ರೋಗ ವ್ಯಾಧಿಯಲ್ಲಿ ಇರುವುದಾದರೆ ಅವರು ಮುಟ್ಟಿ ನೀ ಗುಣ ಮಾಡು, ಮುಟ್ಟಿ ಗುಣ ಮಾಡು. ಕಷ್ಟದಲ್ಲಿ ಇರುವವರಿಗೆ ನೀ ಬಿಡುಗಡೆ ಮಾಡು. ಸಂಕಟದಲ್ಲಿ ಇರುವವರಿಗೆ ನೀ ಬಿಡುಗಡೆ ಮಾಡು. ಯೇಸುವೇ ನಿನ್ನ ಮಕ್ಕಳು ಪರಿಶುದ್ಧರಾಗಿ ಜೀವಿಸಲು ಇವರೆಲ್ಲ ಕೊರತೆಗಳ ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲು. ಎಷ್ಟೋ ದೇವರ ಸೇವಕರಿಗೆ ಇವತ್ತಿನ ದಿನಗಳಲ್ಲಿ ಕಷ್ಟ ಇದೆ. ನೀನು ಬಿಡುಗಡೆ ಮಾಡು, ಬಿಡುಗಡೆ ಮಾಡು ಸ್ವಾಮಿ. ದೇವರೇ ಎಲ್ಲ ದೇಶಗಳ ಮುಟ್ಟಿ ನೀನು ಆಶೀರ್ವಾದ ಮಾಡು. ಎಲ್ಲ ಜನರನ್ನು ಮುಟ್ಟಿ ನೀನು ಆಶೀರ್ವಾದ ಮಾಡಿಸು. ಎಲ್ಲ ಮಕ್ಕಳಿಗೆ ನೀನು ಧೈರ್ಯ ಕೊಡಿಸು ದೇವರೇ. ಎಲ್ಲ ಮಕ್ಕಳು ಪ್ರಾರ್ಥನೆ ಜೀವಿತ, ವಾಕ್ಯ ಜೀವಿತ
ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು, ಆಶೀರ್ವದಿಸಬೇಕು. ಈ ಕೊರೋನಾ ವ್ಯಾಧಿ ಬರುವ ದಿನಗಳೆಲ್ಲ ಯೇಸುವಿನ ನಾಮದಲ್ಲಿ ನಾಶವಾಗಲಿದೆ. ಎಲ್ಲ ಕೊರೋನಾ ವೈರಸ್ ನಾಮದಲ್ಲಿ ಲಯವಾಗಲಿದ್ದೇವೆ. ನೀನು ಜಯಗೊಳಿಸು. ಹಾಗೆ ಮಾಡಿದ ಸ್ತೋತ್ರ ದೇವರೇ. ಇವತ್ತಿನ ಆರಾಧನೆ ನಡೆಸೋದು ಕೃಪೆ ಮಾಡಿದ ಸ್ತೋತ್ರ ಅಪ್ಪ. ಈ ಸಭೆಗೆ ಸಂಬಂಧಪಟ್ಟಂತೆ ಎಲ್ಲ ಮಕ್ಕಳು ಯಾರ್ಯಾರು ವ್ಯಾಧಿಯಲ್ಲಿದ್ದಾರೆ ದೇವಿ, ಈಗಲೇ ಅವರು ನೀನು ಮುಟ್ಟಪ್ಪ. ಜ್ವರದಿಂದ ಬಾಧೆ ಪಡುವಂಥ ಮಕ್ಕಳನ್ನು ನೀನು ಮುಟ್ಟಿ ಗುಣ ಮಾಡು ಸ್ವಾಮಿ. ಯಾವ ಕೊರೋನಾ ವ್ಯಾಧಿ ಅವರು ಮುಟ್ಟದಂತೆ ಕಾಪಾಡು ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ಸ್ತುತಿ, ಪ್ರಾರ್ಥನೆ ಕೇಳಬೇಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ ಗಣ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಅಂತ ಈಗ ದೇವರೆಲ್ಲ ನಾಶ ಮಾಡಿ ಅವರನ್ನೆಲ್ಲ ಮುಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಶಕ್ತಿ ಮಾಡುವಂತಹ ಯಾವ ದೇವರೇ ಅಪ್ಪ, ನಮ್ಮ ದೇವರ ಮಾಡಿ ಮಾತನಾಡಿದ ಸ್ತೋತ್ರ ದೇವರೇ. ಅಪ್ಪ, ಮನುಷ್ಯರಪ್ಪ ನಮ್ಮ ದೇವರೇ, ಅಪ್ಪ ನಮ್ಮ ಮೂಲ ಪಿತೃ ದೇವರೇ, ಆದಾಮನಪ್ಪ ನಮ್ಮ ತಂದೆ ಅಪ್ಪ, ಹವಳಿಸುವಂತ ನಮ್ಮ ತಂದೆ ಅಪ್ಪ, ನಿಮ್ಮದು ಪಾಪ ಮಾಡಿ ಪಾಪಿಗಳಾಗಿ ಮುಟ್ಟೋಗಪ್ಪ ನಮ್ಮ ತಂದೆ ಅಪ್ಪ, ರೋಗಿಗಳಾಗಪ್ಪ ನಮ್ಮ ತಂದೆ ಅಪ್ಪ, ರೋಗಕ್ಕೆ ದಾಸರಾದಪ್ಪ ನಮ್ಮ ತಂದೆ ಅಪ್ಪ, ಹೀಗಿರುವಪ್ಪ ನಮ್ಮ ತಂದೆ ಅಪ್ಪ, ನೀರು ವಾಕ್ಯ ಕಳಿಸಿ ಈಗಲಾದ ಆಜ್ಞೆಗಳಿಗಾಗಿ ಕಟ್ಟಳೆಗಳಿಗೆ ನೀವು ನಡೆದಾದ್ರೆ ಹಾಕುದಾದ್ರೆ ನಾನು ನಿಮಗೆ ರೋಗ ಮಾಡುವುದು ಅಂತ ಹೇಳ್ತದಪ್ಪ ನಮ್ಮ ತಂದೆ. ನಾನೇ ಆರೋಗ್ಯದಾಯಕವನ್ನು ವಾಕ್ಯ ಹೇಳ್ತದಪ್ಪ ನಮ್ಮ ತಂದೆ. ನಮ್ಮ ದೇವರೇ ಅಪ್ಪ, ನಾನೇ ಆರೋಗ್ಯದಾಯಕವನ್ನು ಹೇಳೋದೇ ಸ್ತೋತ್ರವಾಗಲಿ ಅಪ್ಪ. ನಿನ್ನ ಮಗನನ್ನೇ ಮೋಸ ಕಳಿಸಿ ನಿನ್ನ ಮಗನ ಶಿಲುಬೆಗೆ ದೇವರೇ ಅಪ್ಪ, 3 ಆಳೆಗಳ ದಿನಪಟ್ಟನು ನನ್ನ ಬೆನ್ನಿನ ಮೇಲೆ 39 ಚಡಿಯೇಟುಗಳು ಹಾಕಲ್ಪಡ್ತಪ್ಪ ನಮ್ಮ ತಂದೆ. ಅಥವಾ ಸುಳ್ಳೆಗಳಿಂದ ನಮಗೆ ಕೂಡ ಆಯ್ತು ನಮ್ಮ ತಂದೆ. ಬಿಡುಗಡೆ ಕೊಟ್ಟ ಗುಣ ಮಾಡುತ್ತಾನೆ ಸ್ತೋತ್ರವಾಗಿ ಸ್ವಾಗತ ನಮ್ಮ ತಂದೆ ಅಪ್ಪನ ಬಳಿ ಬರುವಂಥವ್ರನ್ನ ನಿನ್ನ ಮಗನ ಕೈ ಮಾಡಿಕೊಳ್ಳುವಂಥವ್ರಪ್ಪ ನಮ್ಮ ತಂದೆ. ಗುಣಪಡಿಸುವಂಥ ದೇವ ಸ್ತೋತ್ರ, ಗುಣ ಕೊಡುವಂಥ ಸ್ತೋತ್ರವಾಗಿಸುವಂತೆ ನಮ್ಮ ತಂದೆ. ಅದ್ರ ಎಲ್ಲ ಮನುಷ್ಯರಿಗೂ ದೇವರೇ, ಎಲ್ಲ ಮನುಷ್ಯರಿಗೂ ನೀನು ಅಪ್ಪ ದೇವರೇ, ಎಲ್ಲರಿಗೂ ಅಪ್ಪ ದೇವರೇ ಆಯುಷ್ಯ ಕೊಟ್ಟಾದ ಸ್ತೋತ್ರವಾಗಲಿ ಅಪ್ಪ. ಎಲ್ಲ ಲೋಕ ಪ್ರಾಣ ಮುಗಿಸ್ತಾನೆ ದೇವರೇ, ನಿನ್ನ ಬಳಿ ದೇವರೇ. ಈ ಲೋಕದಲ್ಲಿ ಅಪ್ಪ ನನ್ನಂತವ್ರು ಕೂಡ ಲೋಕ ಬಿಟ್ಟು ಹೋಗ್ತಾ ಇದ್ರಪ್ಪ ನಮ್ಮ ತಂದೆ ಅಪ್ಪ. ಅವರು ಹಾಗೆ ನಾಚಿಕೆಯವರಾಗಿದ್ದಾರೆ ಅಪ್ಪ, ನಂಬದಿರುವಂತ ನರಕಕ್ಕೆ ಹೋಗುವವರಾಗಿದ್ರಪ್ಪ ನಮ್ಮ ತಂದೆ ಅಪ್ಪ. ಹೀಗಿರುವಾಗ ನಮ್ಮ ತಂದೆ ಅಪ್ಪ, ಜನರ ನಾಮದಲ್ಲಿ ಅಪ್ಪ ನಿನ್ನ ಅರಿವು ಅನಗ ಮಾಡಪ್ಪ, ಕಂಡುಕೊಳ್ಳೋ ಅನಗ ಮಾಡಪ್ಪ, ತಿಳಿಯುವಾಗ ಅನಗ ಮಾಡಿಸುವ ಅಂತ ಅದ್ಭುತ ಮಾಡಿಸುವ ಅಂತ ನಮ್ಮ ಸ್ತೋತ್ರ. ಓ ದೇವ ತಂದೆ ಆದ್ರಪ್ಪ, ನಿನ್ನ ಮಗನ ಮುಖಾಂತರ ದೇವರ ಮಕ್ಕಳ ಅಧಿಕಾರ ಕೊಟ್ಟಿದ್ದೆ ಸ್ತೋತ್ರ. ಅರಸಿನಪ್ಪ ಗುಣ ಮಾಡುವಂತದೇ ಸ್ತೋತ್ರವಾಗಲಿ. ಥ್ಯಾಂಕ್ ಯು, ಅದು ಥ್ಯಾಂಕ್ ಯು. ತಂದೆ ಪಾದಗಳೊಬ್ಬ ನಾಸ್ಕೊಂಡಾಗಲೇ ಆಶಯ ಮಾಡಪ್ಪ. ఇప్పుడు ಕಾರಣಗಳು ಹಾಗೆ ಆಶೀರ್ವದಿಸುವಂತ ಮಾಡ್ತದೆ. ವೈದ್ಯರಪ್ಪ ಅನೇಕರು ದೇವರೇ ಅಪ್ಪ, ಜ್ವರಗಳಿದ್ದು ಅನೇಕ ಅಪ್ಪ ವ್ಯಾಧಿ ಬಳತರುವಾಗ ದೇವರೇ ಆಸಕ್ತಿ ಪಡಲಿ ಉಂಟು ಅದ್ಭುತ ಮಾಡಪ್ಪ ನಮ್ಮ ತಂದೆ. ಪಾದ ವಸ್ತ್ರ ಒಬ್ಬರಿಗೆ ಕಾರ್ಯ ಮಾಡಿ ಪಾದಗಳು ನಡೆಸ್ಕೊಡ್ಸೋಂತ ಇದ್ರು ಅದ್ಭುತ ಆಶೆ ಮಾಡು, ಆಶೆ ಮಾಡಪ್ಪ ನಮ್ಮ ಥ್ಯಾಂಕ್ ದೇವ್ರೆ. 100 ವರ್ಷ ಮಕ್ಕಳಿಗೆ ಕೊಡಿಸುವಂತ ಥ್ಯಾಂಕ್ ದೇವ್ರೆ ಅಪ್ಪ. ನೀವು ಪ್ರಾರ್ಥನೆ ಸುಟ್ಟು ಹಣ ಅಪ್ಪ ಸಂಪಾದನೆ ಆಗ ದೇವರೇ ನಾವು ಮನೆ ಪಡಿಸೋದಕ್ಕೋಸ್ಕರ ನಮ್ಮ ತಂದೆ ಅದ್ಭುತ ಮಾಡಪ್ಪ ನಮ್ಮ ತಂದೆ. ಸಹ ಮಾಡ ಥ್ಯಾಂಕ್ ಯು. ನಿಮ್ಮ ಮಕ್ಕಳು ಮನೆ ಹೋಗುವಾಗ ದೇವರೇ, ನಿಮ್ಮ ಮಕ್ಕಳಿಗೆ ವಾಹನ ಸೌಲಭ್ಯ ಆಗಿಸುವಂತ ಥ್ಯಾಂಕ್ ಯು. ಗಾಡಿ ಮೊದಲ ಮಾಡಿಸುವಂತ ಥ್ಯಾಂಕ್ ಯು ದೇವರೇ. ಯಾವ ಅಪ್ಪ ಗಾಡಿ ಹಣ ಅಪ್ಪ ಕಪ್ಪೆಪ್ಪ ಈ ಸಮುದ್ರ ಕೂಡ ದೇವರೇ ಅಪ್ಪ ಅರ್ಥ ಸ್ವಲ್ಪ ಮಕ್ಕಳು ಬರ್ತಿರುವಾಗ ದೇವರೇ ಅಪ್ಪ ಅನುಕೂಲ ಮಾಡು, ಸಹ ಮಾಡ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಕನ್ನಡ ಮಾನ ಮಹಿಳೆ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ತಂದೆ. ಇವರನ್ನು ಆಶೀರ್ವದಿಸಿ ಕಾಪಾಡಲಿ. ಇವರ ಪ್ರಸನ್ನವನ್ನು ನೋಡಿ ನಮ್ಮ ದೇವರಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ. ಆ ದೇವರ ಪ್ರೀತಿ, ಆ ದೇವರ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮ ದೇವರ ಅನ್ಯನ ಸಹಸ್ರಮಂದಿಗೂ ಜಗತ್ತಿನೆಲ್ಲ ಪರಿಶುದ್ಧ ಯಾವಾಗಲೂ ನೆಲೆಗೊಂಡಿರಲಿ. ಪ್ರಾರ್ಥನಾ ಮನವಿ.